ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮೊದಲಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಮಾರ್ನಿಂಗು ನಮ್ಮ ಅಪ್ಪನ ಮನೆಗೆ ಬಂದಿದ್ದೆ. ಇಲ್ಲೇ ಹಬ್ಬ ಮಾಡೋಣ ಈ ಸಲ ಅಂದ್ಬಿಟ್ಟು ಬಂದೆ. ಯಾಕಂದರೆ ಮನೆ ಕಟ್ತಾ ಇದ್ದಾರಲ್ವ, ಈ ಮನೇಲಿ ನಮ್ಮದು ತುಂಬ ವರ್ಷದ ಒಂದು ಮೆಮೊರೀಸ್ ಇದೆ. ನಾನು 3 ಇಯರ್ಸ್ ಮಗು ಇದ್ದಾಗ ಈ ಮನೆ ಕಟ್ಟಿದ್ದು. ಹಾಗಾಗಿ ಈ ವರ್ಷ ಮನೆ ಕಟ್ತಾ ಇರೋದ್ರಿಂದ ಇಲ್ಲೇ ಪಕ್ಕದಲ್ಲೇ ಕಟ್ತಾ ಇರೋದು ಮನೆ ತೋರಿಸ್ತೀನಿ. ಹಾಗೆ ಈ ಮನೇಲಿ, ಈ ಹಳೆ ಮನೇಲಿ ಈ ವರ್ಷದ ಗೌರಿ ಹಬ್ಬನೇ ಲಾಸ್ಟ್ ಆಗಿರೋದ್ರಿಂದ ನನಗೆ ಯಾಕೋ ಈ ಮನೇಲಿ ಈ ವರ್ಷದ ಗೌರಿ ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಬಂದಿದ್ದು. ಹಾಗೆ ಬೆಳಿಗ್ಗೆ ಹಬ್ಬದ ದಿನ, ನಾನು ಗೌರಿ ಹಬ್ಬದ ದಿನ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆಗೆ ಅಂತ ಹೇಳಿಬಿಟ್ಟು ಹೂವೆಲ್ಲ ಕೊಯ್ತಾ ಇದ್ದೆ. ಹಾಗೆ ಅಪ್ಪ ದೇವಸ್ಥಾನಕ್ಕೆ ಹೊರಡ್ತಾ ಇದ್ರು. ಇಲ್ಲೇ ನಮ್ಮ ಊರಿನ ದೇವಸ್ಥಾನ ಇದೆ, ಕನ್ನಮಕ್ಕಳಮ್ಮ ಚೌಡೇಶ್ವರಿ ದೇವಸ್ಥಾನ. ಆ ಒಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ರು. ಹಾಗಾಗಿ ಅಲ್ಲಿಗೆ ದೇವಸ್ಥಾನಕ್ಕೆ ಅಂತ ಹೂ ಕುಯ್ಕೊಂಡು ಬರ್ಲಿಕ್ಕೆ ಹೇಳಿದ್ರು. ಹೂ ಕುಯ್ತಾ ಇದ್ದೆ ಸ್ನಾನ ಮಾಡಿಬಿಟ್ಟು. ಹಾಗೆ ಗೌರಿ ಪೂಜೆಗೆ ಕೂಡ ಹೂ ಬೇಕಿತ್ತು. ಹಾಗೆ ಅದಕ್ಕೂ ಕೂಡ ಹೂ ಕುಯ್ಯೋಣಂತ. ಅದು ಮಳೆಗಾಲ ಆಗಿರೋದ್ರಿಂದ ಹೂ ತುಂಬ ಕಡಿಮೆ ಇದೆ. ನೋಡಿ 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 ಕುಯ್ತಾ ಇದ್ದೀನಿ, ತುಂಬಾ ಕಮ್ಮಿ ಇದೆ. ಹಾಗೆ ಇಲ್ಲಿ ಹೊರಗಡೆ ನಮ್ಮ ಮನೇಲಿ ನಾಯಿಗಳು ನೋಡ್ಬೋದು. ನನ್ನ ಮನೇಲಿ 4 ನಾಯಿ ಇದೆ. ಎಲ್ಲವೂ ಹೊರಗಡೆ ನಾವು ಆಚೆ ಈಚೆ ಎಲ್ಲಿ ಹೋಗ್ತೀವೋ ಅಲ್ಲೇ ಸುತ್ತಮುತ್ತ ಬರ್ತಾನೆ ಇರುತ್ತೆ. ಹಾಗೆ ನಾನಂತೂ ಹೂವೆಲ್ಲ ಆರಿಸಿ ಕೊಯ್ತಾ ಇದ್ದೀನಿ. ಹಾಗೆ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮ ಡೈಲಿ ವ್ಲಾಗ್ನ ವಿಡಿಯೋಸ್ ಮಾಡಿ, ನಿಮ್ಮ ಡೈಲಿ ರುಟೀನ್ನ ತೋರಿಸಿ ಅಂತ ಹೇಳಿಬಿಟ್ಟು. ಆದರೆ ನಾನು ನಿಜವಾಗ್ಲೂ ನನಗೆ ತುಂಬಾ ಕಮೆಂಟ್ ಬಂತು. ಹಾಗೆ ಅದ್ರ ಬಗ್ಗೆ ಹಾಗೆ ತುಂಬ ಒಂದು ವ್ಯೂಸು ಕೂಡ ಬರ್ತಾ ಇದೆ. ಅಂತಂದರೆ ಖಂಡಿತವಾಗಿಯೂ ನಾನು ಡೈಲಿ ವ್ಲಾಗ್ ಮಾಡ್ತೀನಿ. ನನ್ನ ಪ್ರತಿನಿತ್ಯ ನನ್ನ ಏನಿದೆ ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕದ ರುಟೀನ್ ಕೂಡ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಏನಪ್ಪ ಅಂತಂದರೆ ತುಂಬ ವ್ಯೂಸ್ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಲ್ಲ. ಯಾಕಂದರೆ ನಿಮಗೂ ಗೊತ್ತಿರುತ್ತೆ, ನಾವು ಅದನ್ನ ಸ್ವಲ್ಪ ಒಂದು ವ್ಯೂಸಿಗೋಸ್ಕರ ನಾವು ಅಷ್ಟೊಂದು ಕಷ್ಟಪಟ್ಟಿರ್ತೀವಿ. ಒಂದು ವ್ಲಾಗ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ. ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಮಾಡೋದಾಗಿರ್ಬೋದು, ಎಲ್ಲವೂ ಅಂತ. ಹಾಗಾಗಿ ಕಷ್ಟ ಆಗುತ್ತೆ. ಸುಮ್ಮನೆ ಅದಕ್ಕೆ ವ್ಯೂಸ್ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ವೇಸ್ಟ್ ಅಲ್ವಾ ಅಂದ್ಬಿಟ್ಟು ನಾನು ಮಾಡೋದಿಲ್ಲ ಅಷ್ಟೇ. ಹಾಗೆ ಜ್ಯುವೆಲರಿ ವೀಡಿಯೋಸ್ಗಳನ್ನ ಹಾಕಬೇಡಿ ಅನ್ನೋಂಥರ ಕೂಡ ಕೆಲವರು ಹೇಳ್ತಾ ಇರ್ತೀರ. ಬಟ್ ಜ್ಯುವೆಲರಿ ವೀಡಿಯೋಸ್ಗಳನ್ನ ಹಾಕಲೇಬೇಕು. ಹಾಗೆ ಅದಕ್ಕೋಸ್ಕರ ನನಗೆ ಇರುವಂಥ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಹಾಗಾಗಿ ನಾನು ಜ್ಯುವೆಲರಿ ವೀಡಿಯೋಸ್ಗಳನ್ನ ನಾನು ಸ್ಟಾಪ್ ಮಾಡೋದಿಲ್ಲ. ಯಾಕಂದರೆ ಅದಕ್ಕೆ ನನಗೆ ವ್ಯೂಸ್ ಬರುತ್ತೆ ಅನ್ನೋದಕ್ಕಿಂತಲೂ ಅದಕ್ಕೋಸ್ಕರ ನನ್ನ ಫಾಲೋವರ್ಸ್ ಕೂಡ ಇದ್ದಾರೆ. ಹಾಗಾಗಿ ನಾನು ಜ್ಯುವೆಲರಿ ವೀಡಿಯೋಗಳನ್ನು ಕೂಡ ಹಾಕ್ತೀನಿ. ಹಾಗೆ ಜ್ಯುವೆಲರಿಲಿ ಕೂಡ ಆರ್ಟಿಫಿಷಿಯಲು, ಸಿಲ್ವರು, ಗೋಲ್ಡು ಎಲ್ಲವನ್ನು ಕೂಡ ಹಾಕ್ತೀನಿ. ಗೋಲ್ಡ್ ಜಾಸ್ತಿ ಹಾಕ್ತಾ ಇದ್ದೀನಿ, ಎಲ್ಲವನ್ನು ಕೂಡ ಹಾಕ್ತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಒಂದು ಗೋಲ್ಡ್ ಜ್ಯುವೆಲರಿ ವಿಡಿಯೋಗಳನ್ನ ಮಾಡಿ ಅಂತ. ಖಂಡಿತವಾಗಿಯೂ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನ್ನ ಒಂದು ವ್ಲಾಗಿಗೆ ಇತ್ತು. ಹಾಗೆ ಜ್ಯುವೆಲರಿ ವಿಡಿಯೋ, ನನ್ನ ಒಂದು ಜ್ಯುವೆಲರಿ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ. ಖಂಡಿತ ತುಂಬ ಒಂದು ಕಮೆಂಟ್ ಏನಾದರೂ ಬಂತಂದರೆ ನಾನು ಆದಷ್ಟು ಬೇಗ ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ಗಳನ್ನ ಕೂಡ ತೋರಿಸ್ತೀನಿ. ಹಾಗೆ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಹಾಗೆ ಸಪೋರ್ಟ್ ನನಗೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋಂಥದ್ದಾದರೆ ನಾನು ಇನ್ನೂ ಹೆಚ್ಚಿನ ಒಂದು ವ್ಲಾಗ್ಸ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಜ್ಯುವೆಲರಿಗಳ ವಿಡಿಯೋಗಳನ್ನೂ ಕೂಡ ಹಾಕಬೇಕು. ಹಾಗೆಯೇ ನೀವೇನಾದರೂ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡಿದ್ರಿ ತುಂಬ ಅಂತಂದರೆ ಖಂಡಿತವಾಗಿಯೂ ವಾರದಲ್ಲಿ ಒಂದು 4 ದಿನ ಆದರೂ ವ್ಲಾಗ್ನ ನಾನು ಖಂಡಿತವಾಗಿಯೂ ಹಾಕ್ತೀನಿ. ಅಂದರೆ ಚೆನ್ನಾಗಿ ವ್ಯೂಸ್ ಬಂತು ಅಂತಂದರೆ. ಹಾಗೆ ಹೂವೆಲ್ಲ ಕುಯ್ಬಿಟ್ಟು, ಹಾಗೆ ನೋಡ್ಬೋದು ಇದು ಸೇವಂತಿಗೆ ಹೂವಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಹುಳಗಳಾಗ್ಬಿಟ್ಟಿದೆ ಈ ಮಳೆಗೂ ಕೂಡ. ಹಾಗೆ ಅಮ್ಮ ಆಂಥೋರಿಯಂ ಗಿಡಗಳನ್ನೆಲ್ಲ ತುಂಬ ಕಲರಾಗಿ ಹಾಕಿಟ್ಟಿದ್ದಾರೆ. ಹಾಗೆ ಈ ಹೊಸ ಮನೆಗೂ ಕೂಡ ಚೆನ್ನಾಗಿ ಪಾಟ್ಗಳನ್ನ ರೆಡಿ ಮಾಡಬೇಕು ಅಂದ್ಬಿಟ್ಟು ಇನ್ನು ಮಳೆಗಾಲ ಕಳೆದ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ಈಗ ತುಂಬ ಕಡಿಮೆ ಇತ್ತು ಹೂವಂತೂ. ಯಾಕೆ ಅಂದರೆ ಅದೇ ಮಳೆಗಾಲ ಆಗಿರೋದ್ರಿಂದ. ಹಾಗೆ ನೋಡಿ, ಈ ಮನೆ ಇಲ್ಲಿರೋದು ಇದು ತುಂಬ ನಾನು 3 ಇಯರ್ಸ್ ಮಗು ಇದ್ದಾಗ ಕಟ್ಟಿದ ಮನೆ. ಬಟ್ ಅವಾಗಿಗೆ ಈ ಮನೆ ತುಂಬ ಚಂದ ಅಂತಲೇ ಅನಿಸ್ತಿತ್ತು ನಮಗೆ. ಆದರೆ ಇವಾಗ ಚೆನ್ನಾಗಿ ಅನಿಸಲ್ಲ. ಈಗ ಇಲ್ಲಿ ಪಕ್ಕಕ್ಕೇ ಇಲ್ಲಿ ಮೇಲ್ಗಡೆ ಕಟ್ತಾ ಇರೋದು. ಹಾಗೆ ತೋರಣವನ್ನು ಕೂಡ ನಾನೇ ಹಾಕಿದ್ದು. ಬೆಳಗ್ಗೆ ತೋರಣವನ್ನು ಹಾಕಿಬಿಟ್ಟು ತೋರಣ ಹಾಕಿಬಿಟ್ಟು ಹೂವೆಲ್ಲ ಕುಯ್ದು ಎಲ್ಲ ಆಯಿತು. ಹಾಗೆ ಪೂಜೆಗೆ ಕೂಡ ಒಂದು ಗೌರಿ ಪೂಜೆ ಮಾಡ್ಕೊಬರ್ಲಿಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ಅಡುಗೆನೂ ಕೂಡ ಎಲ್ಲನೂ ಮುಗೀತು. ಹಾಗೆ ಎಲ್ಲ ಅಡುಗೆ ಎಲ್ಲ ಮುಗಿದು ಎಲ್ಲ ಆಯಿತು. ನಮ್ಮಮ್ಮ ಕೂಡ
ಗೌರಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಇನ್ನು ನಾನು ಅಮ್ಮ ಇಬ್ಬರು ಹೋಗ್ಬಿಟ್ಟು ಗೌರಿ ಪೂಜೆನ ಮಾಡ್ಕೊಬರ್ತೀವಿ. ಹಾಗೆ ಗೌರಿ ಪೂಜೆ ಮಾಡ್ಕೊಬರ್ಲಿಕ್ಕೆ ಹೋದಾಗ ಈ ಒಂದು ಹೂ ಕಾಣ್ತು. ಈ ವೈಟ್ ಹೂವು ಏನಿದೆ ಇದು ತುಂಬಾ ತಂಪು, ಕರಳಿಗೆಲ್ಲ ಅಂತೂ ತುಂಬ ತಂಪಂತೆ. ಅದನ್ನ ದೋಸೆ ಹಿಟ್ಟಿಗೆ ಅಂದರೆ ಅಕ್ಕಿನ ನೆನೆಸಿರ್ತೀವಲ್ಲ, ಆ ನೆನೆಸಿದ ಹಿಟ್ಟಿಗೆ ಅದನ್ನು ಹಾಕಿಬಿಟ್ಟು ದೋಸೆನ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಇದೇನಪ್ಪ ಅಂತಂದರೆ ಇಲ್ಲಿ ನೋಡಿ ಹರಿಯೋ ನೀರು ಏನಿದೆ ಇದು ಅವಾಗೆಲ್ಲ ನಾವು ಇಲ್ಲೇ ಒಂದು ಬಾವಿನ ತೋಡ್ಕೊಂಡು ಇಲ್ಲಿಂದನೇ ನೀರು ತೊಗೊಂಡು ಹೋಗ್ತಿದ್ವಿ. ಈಗ ಇದನ್ನು ಯೂಸ್ ಮಾಡೋದಿಲ್ಲ, ಬೋರ್ ನೀರನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಏನಾಗಿದೆ ಇದನ್ನಷ್ಟು ಯೂಸ್ ಮಾಡೋದಿಲ್ಲ. ಮತ್ತು ನಮ್ಮಮ್ಮನೂ ಅಲ್ಲೇ ಮನೆ ಹತ್ರ ನಲ್ಲಿ ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಳ್ತಾರೆ. ಬಟ್ ನನಗೆ ಏನಪ್ಪ ಅಂದರೆ ಈ ಹರಿಯೋ ನೀರಿನಲ್ಲಿ ಗೌರಿ ಪೂಜೆ ಮಾಡಿದ್ರೇ ನನಗೆ ಇಷ್ಟ ಆಗೋದು. ಅದಕ್ಕೋಸ್ಕರ ನಾನು ಇಲ್ಲ ಪರವಾಗಿಲ್ಲ ನಾವು ಇಲ್ಲೇ ಬಂದು ಮಾಡೋಣ ಅಂತಂದರೆ ನಮ್ಮಮ್ಮ ಅಂದರು ಹಳ ಎಲ್ಲ ಇದೆ ಅಲ್ಲಿ, ಬೇಡ ಸುಮ್ಮನೆ ಏನಕ್ಕೆ ಮಳೆ ಎಲ್ಲ ಬಂದಿರೋದು ಅಂತ. ಆದರೂ ನಾನು ಇಲ್ಲ ಇಲ್ಲೇ ಬಂದು ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲೇ ಬಂದ್ವಿ. ಹಾಗೆ ಮಳೆಗಾಲ ಆಗಿರೋದ್ರಿಂದ ಜಿಗಣೆ ಕೂಡ ತುಂಬಾ ಇತ್ತು. ಜಿಗಣೆ ಬೇರೆ ಕಾಲಿಗೆಲ್ಲ ಕಚ್ಕೊಳ್ತಾನೆ ಇತ್ತು. ಹಾಗೆ ಕೆಲವು ಗಿಡಗಳನ್ನೆಲ್ಲ ಸ್ವಲ್ಪ ಕಿತ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಅಮ್ಮ ಸ್ವಲ್ಪ ಅಲ್ಲಿದ್ದಿದ್ದೆ ಒಂದು ಮಣ್ಣನ್ನು ತೆಗೆದು 3 ಉಂಡೆ ಮಾಡಿಬಿಟ್ಟು ಅಲ್ಲಿ ಇಟ್ಕೊಡ್ಲಿಕ್ಕೆ ಹೇಳಿದ್ರು. ಇಟ್ಕೊಂಡ್ವಿ. ಅಂದರೆ ಅಲ್ಲಿ ಇನ್ನೊಂದು ಕಲ್ಲೆಲ್ಲ ಮೊದಲೆಲ್ಲ ನಾವು ಇಲ್ಲೇ ಬಂದು ಗೌರಿ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಅವಾಗಂದರೆ ನಾವು ಚಿಕ್ಕವರೆಲ್ಲ ಇದ್ದಾಗ ಎಲ್ಲ ಅವಾಗ ಏನಪ್ಪ ಅಂತಂದರೆ ಇದು ನೀರು ಕೂಡ ತುಂಬ ನಾವದನ್ನು ಯೂಸ್ ಮಾಡ್ತಾ ಇದ್ದಿದ್ದು, ಬಾವಿ ಥರ ಇತ್ತು. ಹಂಗೆ ಈಗೇನು ಯೂಸ್ ಮಾಡದೇ ಇರೋದ್ರಿಂದ ಅದು ಸಣ್ಣ ಕಾಲುವೆ ಥರ ಆಗೋಗ್ಬಿಟ್ಟಿದೆ. ಹಾಗೆ ಮತ್ತು ಈ ಒಂದು ಹೂವಿನ ಗಿಡ ಅಂತೂ ನೋಡಿ ಎಲ್ಲಿ ಇರುತ್ತೋ ಅದು ಫುಲ್ ಹಬ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ತುಂಬಾ ಅದು ಹಳ ಥರನೇ ಅಂತ ಅನಿಸ್ತಿತ್ತು. ಹಾಗಾಗಿ ಅಷ್ಟು ಚೆನ್ನಾಗೂ ಅನಿಸ್ತಿರ್ಲಿಲ್ಲ. ಹೇಗೋ ಒಂದು ಪೂಜೆ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಫುಲ್ಲು ಹಳ ಬಂದಿದೆ. ಈಗ ಮಳೆಗಾಲ ಆಗಿರೋದ್ರಿಂದ ಅಂತೂ ಚೆನ್ನಾಗಿ ಇವೆಲ್ಲ ಹಳಗಳೆಲ್ಲ ಚಿಗುರು ಬಂದುಬಿಟ್ಟಿರುತ್ತೆ. ಹಾಗೆ ಇನ್ನು ಮಳೆ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ಹಳ ಹೊಡಿಬೇಕು. ಹಾಗೆ ಇಲ್ಲಿ ಇಷ್ಟೇ ಚಿಕ್ಕ ನೀರಲ್ಲಿ ನಾವು ಗೌರಿ ಪೂಜೆ ಮಾಡ್ಕೊಂಡ್ವಿ. ಇನ್ನು ಕೆಳಗಡೆ ಹೋದರೆ ದೊಡ್ಡದಾಗಿ ಹಳ್ಳ ಎಲ್ಲ ಇದೆ. ಬಟ್ ನಮ್ಮಮ್ಮಂಗೆ ಕಾಲು ನೋವು ಇರೋದ್ರಿಂದ ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ, ಬೇಡ ಅಂದ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಮನೆ ಹತ್ರನೇ ಒಂದು ನಲ್ಲಿ ಇದರಲ್ಲಿ ಪೂಜೆ ಮಾಡ್ಕೊತಿದ್ರು. ಬಟ್ ನನಗೆ ಈ ಹರಿಯೋ ನೀರು ಹತ್ರನೇ ಬರಬೇಕು ಅಂತ ಹೇಳಿಬಿಟ್ಟು ಬಂದ್ವಿ ಇಲ್ಲಿ. ಯಾಕಂದರೆ ನದಿ ಈಗ ಹರಿಯೋ ನೀರಿಗೆ ಇದನ್ನೆಲ್ಲ ಎಡೆ ಬಿಡಲಿಕ್ಕೂ ಕೂಡ ಎಲ್ಲದು ಚೆನ್ನಾಗಾಗುತ್ತಲ್ವ. ಮತ್ತಿಲ್ಲ ಅಂತಂದರೆ ನಮಗೆ ಅದು ನಲ್ಲಿಲಿ ಎಲ್ಲ ಪೂಜೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ಕರೆಕ್ಟಾಗಿ ಅನಿಸಲ್ಲ. ಹಾಗಾಗಿ ಇಲ್ಲೇ ಬಂದ್ವಿ, ಹಾಗೆ ಪೂಜೆ ಮಾಡಿದ್ವಿ. ಇಲ್ಲಿ ತುಂಬಾ ಜಾರ್ತಾ ಇತ್ತು ಕೂಡ ಮಳೆ ಬಂದಿದ್ದರಿಂದ. ಹಾಗೆ ಅಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಈ ಒಂದು ಎಡೆನ ಕೂಡ ನೀರಲ್ಲಿ ಬಿಟ್ವಿ. ಅದು ಫುಲ್ಲು ಕ್ಲೀನಲ್ಲಿ ಚೆನ್ನಾಗಿ ಎಲ್ಲ ತೇಲ್ಕೊಂಡು ಹೋಯಿತು, ಖುಷಿಯಾಯಿತು. ಹಾಗೆ ಮನೆಗೆ ಬಂದುಬಿಟ್ಟು ಕೂಡ ಇಲ್ಲೆಲ್ಲ ಮಾಡಿದ ಅಡುಗೆ ಏನಿದೆ ಅದನ್ನೆಲ್ಲವನ್ನು ಈ ರೀತಿಯಾಗಿ ಎಡೆ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಹಾಗೆ ಇದರಲ್ಲಿ ಒಂದು ಎಲೆನ ತೆಗೆದ್ಬಿಟ್ಟು ಹೊರಗಡೆ ಕೂಡ ಇಡ್ತೀವಿ ಕಾಗೆಗೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಬಿಟ್ಟು ಎಲ್ಲ ಆಯಿತು. ಪೂಜೆಯನ್ನು ಮಾಡಿ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ಮಲ್ಕೊಂಡು ನಂತರ ಅಮ್ಮ ಕುರಿಗೆ ಸೊಪ್ಪು ತಿನ್ನಿಸ್ತಾಯಿದ್ರು. ಕುರಿ ಸಾಕಿದ್ದೀರಾ ಅಂತಂದರೆ ಇಲ್ಲ, ಇದು ನಮ್ಮಲ್ಲಿ ಒಂದು ಹರಕೆ ಕೊಡಲಿಕ್ಕಿತ್ತು, ಅದಕ್ಕೋಸ್ಕರ ಅಂತ ತಂದು ಆದಮೇಲೆ ಆ ಹರಕೆ ಟೈಮ್ಗೆ ನಮಗೆ ಏನೋ ಹರಕೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಹಾಗೇ ಇದೆ. ಈ ವರ್ಷ ಹರಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂದ್ಬಿಟ್ಟು ಆ ಕುರಿಗಳನ್ನ ಹಾಗೆ ಸಾಕ್ತಾ ಇದ್ದಾರೆ. 2 ಕುರಿನ. ಇವೆರಡೂ ಕುರಿ ಕೂಡ ಹರಕೆ ಕೊಡಲಿಕ್ಕೆ ಅಂತ ಹೇಳಿ ತಂದಿದ್ದು. ತಂದಿದ್ದ ಟೈಮಿಗೆ ತಕ್ಷಣಕ್ಕೆ ಕೊಡಬೇಕು ಅಂತಲೇ ಒಂದು ವಾರ 15 ದಿನಲ್ಲಿ ಕೊಡಬೇಕು ಅಂತಲೇ ತಂದಿದ್ದು. ಬಟ್ ಆ ಟೈಮಲ್ಲಿ ಕೊಡಲಿಕ್ಕಾಗಲಿಲ್ಲ. ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟಿಗೆ ಕೊಡಬೇಕು, ಅಲ್ಲಿವರೆಗೂ ಇದನ್ನು ಸಾಕೋಬೇಕು. ಹಾಗಾಗಿ ಅದನ್ನು ಕುರಿ ಸೊಪ್ಪೆಲ್ಲ ತಿನ್ನಿಸ್ಕೊಂಡು ನನ್ನ ಮಗ ಚಿಕ್ಕವನಿಗಂತೂ ತುಂಬ ಇಷ್ಟ ಸೊಪ್ಪೆಲ್ಲ ತಿನ್ನಿಸ್ಲಿಕ್ಕೆ. ಆಗ ಅವನು ತಿನ್ನಿಸ್ತಾ ಇದ್ದ, ಅಮ್ಮ ತಿನ್ನಿಸ್ದಂಗೂ ಅವನು ತಿನ್ನಿಸ್ತಾ ಇದ್ದ, ಈ ರೀತಿ ಇದೆ. ಹಾಗೆ ಆಮೇಲೆ ಅವ್ನು ಬಂದುಬಿಟ್ಟು ಮೊಬೈಲ್ನಲ್ಲಿ ವಿಡಿಯೋ ಗೇಮ್ ಆಡ್ತಾ ಕೂತಿದ್ದಾನೆ. ಹಾಗೆ ಎಲ್ಲರೂ ಕೂಡ ಸೆಟ್ ಆಟಾಡೋಣ ಅಂತ ಹೇಳಿಬಿಟ್ಟು ಕರಿತಾ ಇದ್ದ. ಪೊಲೀಸರು ನೀನ್ ಪೊಲೀಸಾ ಇರ್ದಿ ರಾಜ ಸುಮ್ಮನೆ ಇರ್ಬೋದು. ನೀನ್ ಮಾಡ ಅವತ್ತಾಗ ಹಿಡಿಯೋದು, ನೀನ್ ಹಂಗ್ ಮಾಡಬಾರ್ದು. ನನಗೆ ಬಿಡ್ತೆ 3 ಸಾರಿ ಪೊಲೀಸ್ ಬಂತು ಕೊಡು. ಈಗಲೂ ಬರುತ್ತೆ ಪೊಲೀಸ್ ಪೊಲೀಸ್ ಯಾರು ಪೊಲೀಸ್ ಬಂದ್ರೆ ಕಷ್ಟ. ದಕ್ಷ ರಾಜ್ ಯಾರು ಪೊಲೀಸು?
ನಿನ್ ಪೈಸಾ ನನಗೆ 4ನೇ ಸಲ ಬಂದಿದ್ದು. ಕಳ್ಳ ಯಾರು? ಇವ್ರು ಯಾರು? ಸುಮ್ನಿರು ಮಗ್ನೆ. ನೀವೇ ಕಳ್ಳದಾನೆ, ನೀವೇ ತಾನೆ ರಾಜ ಹೇಳಿದ್ರೆ ನಿನ್ಮೆ ಡೌಟ್ ಬರಲ್ಲ, ಆಮೇಲೆ ಇಬ್ರೇ ಉಳಿಯೋದಲ್ಲ. ಅವನೇ ಕಂಡ ನನಗ್ ಗೊತ್ತಿತ್ತು. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಪ್ಪ ಗಣಪತಿ ಹಬ್ಬ ಆಗಿರೋದ್ರಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಹಾಗೆ ನನ್ನ ಮಗ ಹಾಗೆ ಸ್ವಲ್ಪ ಇನ್ನೊಂದು ಹಳೆ ಸ್ಕೂಟಿ ನಮ್ಮ ಅಪ್ಪಂದೇನಿದೆ, ಅದರಲ್ಲಿ ನಮ್ಮಪ್ಪ ಹೋಗಿದ್ದು ಹೊಸ ಸ್ಕೂಟಿಲಿ, ಇದು ಹಳೆ ಸ್ಕೂಟಿ ಇದೆ. ಅದರಲ್ಲಿ ನನ್ನ ಮಗ ಅಲ್ಲಿವರೆಗೂ ಸುಮ್ಮನೆ ಹೋಗಿ ಬರ್ತೀವಿ ಇಬ್ಬರು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ನಾನು ಅದಕ್ಕೆ ತುಂಬ ಜಾರತೆ, ಕೆಸರಿದೆ, ಬೇಡ ಅವನು ನೀನು ಒಬ್ಬನೇ ಹೋಗ್ಬಾ ಅಂತ ಹೇಳ್ತಿದ್ದೆ. ಅದು ಇಲ್ಲ, ಅವನು ನಾವಿಬ್ಬರು ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ತುಂಬ ದೂರ ಹೋಗಿ ಬಂದರು ಇಬ್ಬರೂ. ಹಾಗಾಗಿ ನಾನು ಅಮ್ಮ ಇಬ್ಬರು ಅಲ್ಲೇ ನಿಂತಿದ್ವಿ, ಯಾಕಂದರೆ ತುಂಬ ಕೆಸರಿದೆ, ಬೇರೆ ಎಲ್ಲಿ ಜಾರತವನು ಒಬ್ಬನೇ ಹೋಗಿ ಬಂದರೆ ತೊಂದರೆ ಇಲ್ಲ, ಇಬ್ಬರು ಹೋಗೋದಲ್ವಾ ಅಂತ ಹೇಳಿಬಿಟ್ಟು ಹಾಗೆ ಹೋಗಿ ಬಂದರು. ಅದಾದಮೇಲೆ ನೋಡ್ಬೋದು ಸಂಜೆ ಆಗ್ತಿದ್ದಂಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಸಖತ್ತು ಮಳೆ ಬರ್ತಾ ಇದೆ. ಇದರಲ್ಲಿ ನಿಮಗೆ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬಾ ಮಳೆ ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಕೂಡ ಮನೆಗೆ ಹೋಗಬೇಕು, ಯಾಕಂದರೆ ಅದು ನೆಕ್ಸ್ಟ್ ಡೇಯಿಂದ ನಮಗೆ ಮಕ್ಕಳಿಗೆ ಸ್ಕೂಲ್ ಕೂಡ ಇತ್ತು. 3 ದಿನ ಅಷ್ಟೇ ರಜೆ ಇರೋದ್ರಿಂದ ನೋಡ್ಬೋದು. ನಾನು ತುಂಬ ಜನ ಸಣ್ಣ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಆದರೆ ನನಗೆ ನನ್ನ ಕೈ ಹತ್ರ ಕೂಡ ಸ್ವಲ್ಪ ದಪ್ಪ ಇದೆ, ಅದು ಬಿಟ್ಟರೆ ನಾನು ಸಣ್ಣ ಆಗಿದ್ದೀನಿ. ಕೈ ಯಾಕೋ ಏನು ಮಾಡಿದ್ರು ಸಣ್ಣ ಆಗೋದಿಲ್ಲ. ಜ್ವರ ಎಲ್ಲ ಬಂದುಬಿಟ್ಟು ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದೀನಿ, ತುಂಬಾ ಜ್ವರ ಬಂದುಬಿಟ್ಟಿತ್ತು. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಶೃಂಗೇರಿ ಹೋಗಬೇಕು. ಹಾಗಾಗಿ ಅಪ್ಪ ಬೇಗ ದನಗಳನ್ನೆಲ್ಲ ತೋಟದಲ್ಲಿ ಕಟ್ಟಾಕಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ಹಾಗೆ ನಾನು ಜ್ಯುವೆಲರಿ ಶಾಪ್ಗೆ ಕೂಡ ಹೋಗಬೇಕು. ಏನೋ ನಾನು ಗೋಲ್ಡ್ ಮಾಡಿಸಿಕ್ಕೆ ಹಾಕಿದ್ದೀನಿ, ಏನೋ ನನ್ನ ಕೂಡ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.